ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮಾಮನ ಕಾಯಲ್ಲಿ ಸೊಪ್ಪು ಹಾಕ್ಸ್ತಾಯಿದ್ದೀನಿ. ಸೊಪ್ಪು ಕೆಲಸ ಮನೆ ಹೊರಗಡೆ ಕೆಲಸ ರಜಾ ಇದ್ದಾಗ ಇಲ್ಲಿ ಈ ಥರ ಕೆಲಸ ಕೊಡೋದು. ಲಾಸ್ಟ್ ಟೈಮ್ ಇಲ್ಲೆಲ್ಲ ಸೊಪ್ಪೆಲ್ಲ ಹಾಕಿದ್ದು ಫುಲ್ಲಾಗಿ ಹಾರ್ವೆಸ್ಟ್ ಮಾಡಿ ಮಾರಿಬಿಟ್ವಿ. ಅದಾದಮೇಲೆ ಇಲ್ಲೆಲ್ಲ ತುಂಬ ಸತ್ತೇ ಇತ್ತು. ಮತ್ತು ನನಗೂ ಸ್ವಲ್ಪ ಕೆಲಸ ಬ್ಯುಸಿ ಇದ್ದೆ, ಏನೂ ಹಾಕೋಕ್ಕಾಗಿದ್ದಿಲ್ಲ. ಸೊ ಇವಾಗ ನಾನು ಬ್ಯುಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಫ್ರೀ ಇದ್ದಾರೆ, ಅದಕ್ಕೆ ಇವಾಗ ಈ ಕೆಲಸನ ಮಾಡಿಸ್ತಾ ಇದ್ದೀನಿ. ನಾನು ಇವಾಗ ಏನೆಲ್ಲ ಸೊಪ್ಪು ಹಾಕ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ಮಾಮ ಅಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರಲ್ಲ, ಅಲ್ಲಿ ಸೈಡಲ್ಲಿ ಹಾಕಿದ್ದೆ ನಾನು, ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಅಲ್ಲಿ ಹಾಕಿದ್ದಿದ್ದನ್ನು. ಸೊ ಅದೆಲ್ಲ ಗಿಡ ಲಾಸ್ಟಿಗೆ ಫೈನಲಾಗಿ ಬೀನ್ಸ್ಗಳು ಈ ಥರ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಸಾಂಬಾರಿಗೆ ಹಾಕ್ಕೋಬೋದು. ಅದಕ್ಕೆ ಇದನ್ನು ಬೇರೆ ಸಮೇತ ಕಿತ್ಕೊಂಡಿದ್ದೀನಿ, ಇನ್ನೇನಿಲ್ಲ ಗಿಡದಲ್ಲಿ. ಇದರಲ್ಲಿ ನೋಡಿ ಕಂಬಳಿ ಹುಳ ಹೆಂಗೆ ಕಾಣ್ತೀವಿ, ಅಷ್ಟು ಕಂಬಳಿ ಹುಳ ಔಷಧಿ ಹೊಡೆದಿದ್ದೀನಿ ಹೋಗಿದೆ. ಸೊ ಅದಕ್ಕೆ ಇದನ್ನು ಬಿಡಿಸಿಟ್ಕೊಂಡು ಈ ಥರ ಇರೋದು ಬೀಜಕ್ಕೆ ಇಟ್ಕೋಬೋದು, ಬೀಜ ಮಾಡ್ಕೋಬೋದು. ಇದನ್ನ ನೆಕ್ಸ್ಟ್ ಹಾಕ್ಲಿಕ್ಕೆ ಇದನ್ನು ಇದು ಮಾಡಿಬಿಟ್ಟು ಮಸಾಲೆ ಇಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ಅಷ್ಟಿದ್ದು ಅಷ್ಟು ಫುಲ್ಲು ಜಾಗದಲ್ಲಿ ಆ ಜಾಗ ಫುಲ್ ಹಾಕಿದ್ನಲ್ಲ, ಅದೆಲ್ಲ ಕ್ಲೀನ್ ಆಯಿತು. ಇವಾಗ ಅಲ್ಲಿ ಸೊಪ್ಪು ಹಾಕ್ಬೇಕಂತೇಳಿ ತೆಗ್ದುಬಿಡ್ತಾಯಿದ್ದೀನಿ ಅಲ್ಲಿಗೆ. ಸೊ ಇವಾಗ ಇದನ್ನು ಬಿಡಿಸ್ತಾ ಹಂಗೆ ನಾನೇನೆಲ್ಲ ಸೊಪ್ಪು ಹಾಕ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಹಲೋ ಫ್ರೆಂಡ್ಸ್, ತುಂಬ ಗಾಳಿ ಇದೆ. ಸೊ ಮಾತಾಡುವಾಗ ವಾಯ್ಸ್ ಕೇಳಿಸ್ತದೆ ನನಗಿಲ್ಲ ನೋಡಿ. ನಾನು ಹೆಂಗೆ ಕಾಣಿಸ್ತೀನಿ ಅಂತ ಬೈಕೋಬೇಡಿ. ಇವಾಗ ತಾನೇ ಹೊಲ್ದ ಹತ್ರದಿಂದ ಬಂದೆ. ಹಳ್ಳಿ ಅಂದಮೇಲೆ ವ್ಯವಸಾಯ ಮಾಡ್ತಿದ್ದೀವಿ ಅಂದಮೇಲೆ ಜಾಸ್ತಿ ಬ್ಯೂಟಿ ಮೇಂಟೈನ್ ಮಾಡಿಕೊಂಡು ತುಂಬ ಇದಾಗಿರೋಕ್ಕಾಗಲ್ಲ. ಸೊ ಹಂಗಾಗಿ ಸ್ವಲ್ಪ ಇವತ್ತು ಬ್ಯುಸಿ ಇದ್ದೆ. ಬೆಳಗ್ಗೆಯಿಂದ ಗದ್ದೆ ಹತ್ರ ಹೋಗಿದ್ದ ಕಾರಣಕ್ಕೆ ನಾನು ಇವತ್ತು ಹಿಂಗಿದ್ದೀನಿ. ಯಾರು ಏನು ಹಿಂಗಿದ್ದೀನಿ ಅಂತ ಬೈಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬೀನ್ಸ್ಗಳನ್ನ ಬಿಡಿಸಾಕ್ಕೊಳ್ತಾಯಿದ್ದೀನಿ. ಸಂಜೆಗೆ ಇದು ಮತ್ತು ಹಾಗಲಕಾಯಿ ಅದೆಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಹುಲ್ಲನ್ನ ಹಸುಗೆ ಹಾಕ್ಕೋಬೋದು. ಕಾಣಿಸ್ತಾ ಇತ್ತಾ ಎಷ್ಟು ಚೆನ್ನಾಗಿದೆ ನೋಡಿ. ನಾನಂತೂ ಕರಡಿ ಥರ ಕಾಣಿಸ್ತಿದ್ದೀನಿ, ಯಾರು ಬೈಕೋಬೇಡಿ. ಈ ಬೀನ್ಸು ಕಾಳು ಕೂಡ ಆಗುತ್ತೆ, ಎಳ್ಸಲ್ಲಿ ಪಲ್ಯ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಸೊಪ್ಪುಳ. ಈ ಥರ ಇರೋದನ್ನು ಹಂಗೆ ಕಟ್ ಮಾಡಿ ಸಾಂಬಾರ್ಗೆ ಹಾಕೋಬೋದು. ಅಲ್ಲಿ ಮಾಮ ಅದನ್ನು ರೆಡಿ ಮಾಡ್ತಿದ್ದಾರಲ್ಲ, ಅಲ್ಲಿದ್ದವು, ಅದಕ್ಕೆ ಗಿಡನೇ ಕಿತ್ಕೊಂಬಂದೆ. ಇನ್ನೇನು ಎಲ್ಲ ಮುಗ್ದೋಗಿದೆ, ಇದರಲ್ಲೇ ನೀನೇನು ಬರಲ್ಲ. ಸೊ ಸಾಂಬಾರಿಗೆ ಹಾಕೊಳ್ಳೋಣ ಎಲ್ಲ ಕಿತ್ಕೊಂಡು. ಇನ್ನೂ ಅಲ್ಲಿ ಆ ಕಡೆ ಸೈಡ್ ಇದೆ ಫ್ರೆಂಡ್ಸ್ ಇದೇ ಥರದ್ದು. ಅವು ಇವಾಗ ಸಣ್ಣ ಸಣ್ಣ ಕಾಯಿ, ಈಗ ಮುಗಿತಾ ಇದ್ದಂಗೆ ಅದು ಬರುತ್ತೆ. ಈ ಥರ ಆಲ್ಮೋಸ್ಟಾಗಿ ಮಾರ್ಕೆಟಲ್ಲಿ ಹೊರಗಡೆ ಎಲ್ಲ ಸಿಗುತ್ತೆ, ಹಿಂಗೆ ಕೆಂಪಕ್ಕೆ ಥರ ಇರುತ್ತೆ. ನಾನು ಇದರಲ್ಲಿ ತುಂಬ ಟೈಮ್, ಒಂದು 2 ಟೈಮ್ ಹಾರ್ವೆಸ್ಟಿಂಗ್ ಮಾಡಿದ್ದೆ. ಅದಾದಮೇಲೆ ಇವಾಗ ಫೈನಲಾಗಿ ಗಿಡನೇ ಇದು ಮಾಡಿದ್ದೀನಿ, ಯಾಕಂದರೆ ಮುಗೀತಾ ಇದೆಯಲ್ಲ, ಅಲ್ಲಿ ಬೇರೆ ಏನೋ ಹಾಕ್ತಾಯಿದ್ದೀನಿ ನಾನು, ಅದಕ್ಕೆ. ನೋಡಿ ಹೆಂಗಿದೆ. ಬಲ್ತೋಗ್ಬಿಟ್ಟಿದೆ ಕಾಯಿ ಫುಲ್ಲಾಗಿ. ಇದು ಮಾರ್ಕೆಟಲ್ಲಿ 70-80 kg ಅಂತಾರೆ. ನಾವು ಸದ್ಯಕ್ಕೆ ಹೊರಗಡೆಯಿಂದ ಯಾವಾಗೂ ತಂದಿಲ್ಲ ಇದನ್ನು. ನಾನು ಯಾವಾಗಲೂ ಇಲ್ಲೇ ರೆಡಿ ಮಾಡಿ ಇಲ್ಲೇ ಮನೆಯಲ್ಲೇ ತಗೊಂಡು ತಿಂತೀನಿ. ನನಗೆ ಆಗಿಬಿಟ್ಟು ಸಮಯ ಇದ್ದಾಗ ನೀರು ಹಾಕಿದರೆ ಅದಷ್ಟೇ ಆರಾಮಾಗಿ ಬರುತ್ತೆ. ಇದು ಲಾಸ್ಟ್ ಒನ್. ಇದೆಯಲ್ಲ, ಇದು ತುಂಬ ಸಣ್ಣ ಇದೆ. ಅದ್ರ ಜೊತೆಗೆ ಮುರಿದು ಹಾಕ್ಬೋದು ಪಲ್ಯಕ್ಕೆ. ಕಾಳಿರೋದನ್ನು ಕಾಳು ತಗೋಬೋದು. ಇದು ಸೀಡ್ಸ್ಗೆ ಹಾಕ್ಕೊಳ್ತೀನಿ. ಫೈನಲ್ಲ ಕಂಬಳಿ ಹುಳ ಕಾಣಿಸ್ತಾ ಇದೆಯಾ ಇದರಲ್ಲಿ ನೋಡಿ. ಫೈನಲಾಗಿ ಇಷ್ಟು ಕಾಳು ಬಂದಿದೆ. ಇದನ್ನು
ಸಂಜೆ ಸಾಂಬಾರಿಗೆ ಯೂಸ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ಈ ಥರ ಆಗಬೇಕು, ಬಲ್ತಿದೆ ಇದರಲ್ಲೂ, ಇದು ಸ್ವಲ್ಪ ಬಲ್ತಿಲ್ಲ, ಅದನ್ನು ಹಂಗೆ ರೆಡಿ ಮಾಡ್ಕೊಳ್ತೇನೆ. ಮತ್ತು ಇಲ್ಲಿ ನೋಡಿ ನನ್ನ ಸೀಡ್ಸ್, ಇದರಲ್ಲೇ ನಾನೆಲ್ಲ ಸೀಡ್ಸ್ನೂ ತುಂಬಿಟ್ಟಿದ್ದೀನಿ. ಇಲ್ಲ ಅಲ್ಲಿ ಬಂದಿದೆಯಲ್ಲ ಅದೇ ಸೀಡ್ಸ್ ಇದು, ಇವಾಗ ತೋರಿಸಿದ್ನಲ್ಲ ಈ ಕಾಯ್ದು ಇದೇ ಸೀಡ್ಸು. ಇನ್ನೂ ಇಷ್ಟಿದೆ, ನಾನು 1/4 kg ತೊಗೊಂಡು ಬಂದು ಅಲ್ಲೆಲ್ಲ ಹಾಕಿದ್ದೀನಿ. ಅಲ್ಲೆಲ್ಲ ಹಾಕಿ ಇಷ್ಟು ಉಳಿದಿರೋದನ್ನು ಇಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಅಲ್ಲಿಗೆ ಹಾಕ್ಕೊಳ್ಳೋಣ ಅಂತ. ಬಸ್ ಸೈಡ್ಗೆ ಬಂದ. ಇದು ನೋಡಿ ಇವಾಗ ಹಾಕ್ತಾಯಿದ್ದು ಪಾಲಕ್ಕು, ಆಮೇಲೆ ಇದು ಧನಿಯ, ಇದೇನಂತಾರೆ ಸಬ್ಬಕ್ಕಿ ಸೊಪ್ಪು, ಇದು ದಂಟಿನ ಸೊಪ್ಪು, ಆಮೇಲೆ ಇದು ಮೆಂತ್ಯ. ಇಷ್ಟನ್ನು ಇವಾಗ ನಾನು 3, 4, 5 ಇದಿಷ್ಟನ್ನು ನಾನು ಇವಾಗ ಈ ಜಾಗದಲ್ಲಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹಾಕೋಣ. ಇದು ರೆಡಿಯಾಗಿದೆ ಪಾತಿ, ಅದಕ್ಕೆ ನಾನು ಕಾಣಿಸ್ತಾಯ್ತಾ ಏನು ಹೇಳ್ತಾರೆ, ಇದು ನಮ್ಮ ಕಡೆ ಎಳ್ವಾರೆ ಸೊಪ್ಪು ಅಂತಾರೆ. ಅದ್ರಲ್ಲಿ ನಾನು ಮಣ್ಣು ಮಿಕ್ಸ್ ಮಾಡಿದ್ದೀನಿ, ಇಲ್ಲಾಂದರೆ ಈ ಸೀಡ್ಸು ಜಾಸ್ತಿ ಒಂದೊಂದೇ ಜಾಗದಲ್ಲಿ ಬೀಳುತ್ತೆ ಅಂತ ಮಣ್ಣು ಮಿಕ್ಸ್ ಮಾಡಿ ಹಾಕಿದರೆ ಉದುರುದ್ರಾಗಿ ನೀಟಾಗಿ ಬೀಳುತ್ತೆ ಅಂದ್ಬಿಟ್ಟು ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಫುಲ್ ಲೈನು ಅದನ್ನೇ ಹಾಕೋಣ ಅಂತ. ಬನ್ನಿ ಇವಾಗ ಅದನ್ನ ಹಾಕೋಣ. ಇಷ್ಟೇ ತಾನೇ ಮಾಮ? ನೋಡಿ ಹಿಂಗೆ ಮಣ್ಣು ಹಾಕೊಂಡ್ರೆ ಹಿಂಗೆ ಬಿಡುತ್ತದೆ. ಕೈ ಕೆಳಗಡೆ ಬಸ್ ಹಾಕಿರಿ ಏನು ಹಾಕೋದು? ಏನಿಲ್ಲ ಅಂದರೆ ಜಾಸ್ತಿ ಬಿದ್ದೋಯ್ತದೆ ಅಂತ ಅಷ್ಟೇ. ಜಾಸ್ತಿ ಆಯ್ತಾ ಅಂತ. ಹಾಯ್ ಫ್ರೆಂಡ್ಸ್, ಅಲ್ಲಿ ತುಂಬ ಗಾಳಿ ಐತೆ, ಏನು ವಾಯ್ಸು ಕರೆಕ್ಟಾಗಿ ಕೇಳಿಸೋದು ಪರವಾಗಿಲ್ಲ, ನೀವು ಕೇಳಿ ಅದೇ ನಂಗೆ ಕೇಳಿಸೋದು. ಅಲ್ಲಿ ಪಕ್ಕದಿದೆಯಲ್ಲ ಅದು ಒಂದು ಫುಲ್ ಆಯಿತು. ಇವಾಗ ನೆಕ್ಸ್ಟ್ ಇದು ಬಂದು ಸಬ್ಸಿಗೆ ಸೊಪ್ಪು ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅವ್ರು ಈ ಥರ ಎಲ್ಲ ರೆಡಿ ಮಾಡಿ ಕೊಟ್ಟರೆ ನಾನು ಬಂದು ಜಸ್ಟ್ ಸೀಡ್ಸ್ನ ಹಾಕೋದಷ್ಟೇ ಕೆಲಸ ನಂದು. ಸೊ ಇದು ಬಂದು ಸಬ್ಸಿಗೆ ಸೊಪ್ಪಿಗೆ ರೆಡಿ ಮಾಡ್ತಿರೋಂಥ ಜಾಗ. ಈಗ ಆಲ್ರೆಡಿ ಇದಾಗಿದೆ, ಇದಕ್ಕೆ ಹಾಕಿಬಿಟ್ಟಾಯ್ತು. ಇದು ಒಂದು ಲೈನ್ ಫುಲ್ಲು ಅಲ್ಲಿವರೆಗೂ. ಇವಾಗ ಇವ್ರ ಕೆಲಸ ಇಷ್ಟ, ಇವತ್ತು ಮಾತ್ರ ಇಷ್ಟೆಲ್ಲ ರೆಡಿ ಮಾಡಿಕೊಡ್ತಾರೆ. ಆಮೇಲೆ ಇದನ್ನೆಲ್ಲ ನೀರಾಗಿ ದೊಡ್ಡದು ಮಾಡಿ ಬೆಳೆಸಿ ಅದನ್ನು ಕೇರಿಂಗ್ ಎಲ್ಲ ನಂದೇ. ನೋಡಬೇಕು ಎಷ್ಟು ಮತ್ತು ಕೇರ್ ಮಾಡ್ತೀನಿ ಇದನ್ನು ಅಂತ. ಮಣ್ಣು ಒಂಥರ ಉದುರು ಅಲ್ಲ ಮಮ್ಮ, ಇದು ಕೆಬ್ಬೆ ಮಣ್ಣಾದರೆ ಚೆನ್ನಾಗಿ ಬರ್ತಿತ್ತು, ಆದರೆ ನಮ್ಮ ಹೊಲದಲ್ಲಿ ಆ ಮಣ್ಣಿಲ್ಲ. ಸೊ ಹಂಗಾಗಿ ಇದೇ ಮಣ್ಣು ರೆಡಿ ಮಾಡ್ತೀನಿ. ಯಾವ ಮಣ್ಣಾದರೆ ಸೀಡ್ಸ್ ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿ. ಮತ್ತು ಈ ಕಡೆಗೆ ತಗೊಳ್ಳೋದಾ? ಅದಷ್ಟೇ ಸಾಕಿತ್ತಪ್ಪ ಸಬ್ಸಿಗೆ. ಹಾಗೆ ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇಷ್ಟು ಫುಲ್ಲು ಜಾಗ ಕಾಣಿಸ್ತೈತೆ ಬಿಡು, ನಿನ್ನೇನು ನೋಡಬೇಡ, ಅಲ್ಲಿ ಕರೆಕ್ಟಾಗಿ ಕಾಣಿಸ್ತೈತಾನೆ. ಈ ಸೊಪ್ಪನ್ನ ಹಾಕ್ಬಿಟ್ಟು ಈ ಪ್ಲೇಸಾಗಿ ಇದೊಂದು ಫುಲ್ಲಾಗಿ ಅದನ್ನು ಹಾಕೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟಿಗೆ ಇಲ್ಲಿ ವಿಡಿಯೋ ಇದು ಹಾಕೋಣ. ಸಾಕು ಬಿಡ್ಬಮ್ಮ, ಅಲ್ಲಿಂದ ಬಂದರೆ ಹಂಗೆ ಬದುಕ್ತಾನೆ ಅದು. ನೋಡಿಲಿ ಜಾಗನೇ ಇಲ್ಲ, ಸೊಪ್ಪು ಹುಟ್ಟು ಅಂದರೆ ಎಲ್ಲಿ ಹುಟ್ಟೋದಲ್ಲಿ ಮಾಮ? ಹಿಂಗೆ ಕೆರೆಸ್ಬಿಟ್ರೆ ನಿಂಗೆ ಭೂಮಿ ಪೂರ್ತಿ. ಹಾಂ, ಅದಕ್ಕೆ ಬೇರೆ ಬೇಡವೇ? ಎಷ್ಟು ಹಾಕ್ತೀಯಾ? ಅದ್ರ ಮ್ಯಾಗಡೆ ಫುಲ್ ಹಾಕ್ತೀನಿ. ಹಾಂ,
ಅವಾಗೆ ಅಲ್ಲಿ ಹಾಕ್ದಲ್ಲ ಹಂಗೆ ಇಷ್ಟು ಸಾಕಾ ಇನ್ನೂ ತೆಳ್ಳಗಿರ್ಬೇಕಾ